ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ಈ ವರ್ಷ Jee-Main 2022 ಸೆಷನ್ 1 ಎಕ್ಸಾಮಿನೇಷನ್ ಬರಿತಾ ಇದ್ದೀರಿ ಮತ್ತು ನೀಟ್ 2022 ಎಕ್ಸಾಮಿನೇಷನ್ ಬರಿತಾ ಇದ್ದೀರಿ, ನಿಮಗೋಸ್ಕರ ಒಂದೊಂದು ಅಪ್ಡೇಟನ್ನು ತೊಗೊಂಡು ಬರ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ನೀವು ಅದ್ರ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ Jee-Main ಫಸ್ಟ್ ನೋಟಿಫಿಕೇಶನ್ ನೋಡ್ಬೋಣಂತೆ. ಇವತ್ತು ಕೊಟ್ಟಿರುವಂಥದ್ದು Jee-Mainಗೆ ಸಂಬಂಧಪಟ್ಟಿರುವಂಥದ್ದು ಅಡ್ವಾನ್ಸ್ ಇಂಟಿಮೇಷನ್ ಫಾರ್ ಅಲಾಟ್ಮೆಂಟ್ ಆಫ್ ಎಕ್ಸಾಮಿನೇಷನ್ ಸಿಟಿ ಅಂತ ಇದೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮಗೆಲ್ಲ ಗೊತ್ತೇ ಇದೆ, 23ನೇ ತಾರೀಕು ಜೂನಿಂದ 29ನೇ ತಾರೀಕು ಜೂನ್ವರೆಗೆ ನಿಮ್ಮ ಎಕ್ಸಾಮಿನೇಷನ್ ನಡೀತದೆ, ಹೌದಾ? ಸೊ ಈ ಎಕ್ಸಾಮಿನೇಷನ್ ನಡೆಯುವಂತಹ ಸಿಟಿ ಯಾವುದಿರಬಹುದು ಅಂತ ನಿಮಗೇನಾದರೂ ಡೌಟ್ ಇದ್ದರೆ, ಯಾಕಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಯಾವ ಸಿಟಿಯನ್ನು ಹಾಕಿರ್ತೀರಿ ಅದೇ ಸಿಟಿಯನ್ನು ಕೊಟ್ಟಿರ್ತಾರೆ, ಇಲ್ಲ ಅಂತ ಇಲ್ಲ. ಆದರೂ ಯಾವ ಸಿಟಿಯಲ್ಲಿ ನಿಮ್ಮದು ಬಂದಿದೆ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ದರೆ, ಸೊ ನೀವೇನು ಮಾಡಬೇಕು, ಈ ಒಂದು Jee-Main ವೆಬ್ಸೈಟಿಗೆ ಹೋಗಿಬಿಟ್ಟು ಇಲ್ಲಿ Jee-Main 2022 ಸೆಷನ್ 1 ಎಕ್ಸಾಮ್ ಸಿಟಿ ಇಂಟಿಮೇಷನ್ ಸ್ಲಿಪ್ ಈಸ್ ಲೈವ್ ಫಾರ್ ಡೌನ್ಲೋಡಿಂಗ್ ಅಂತ ಇದೆ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಬೋದು. ಹೀಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಕಂಪಲ್ಸರಿ ಅಂತೂ ಅಲ್ಲ, ಗೊತ್ತಿರಲಿ. ಇದೇನು ಕಂಪಲ್ಸರಿ ಅಲ್ಲ, ಮಾಡಲೇಬೇಕು ಅಂತ ಏನೂ ಇಲ್ಲ, ಬೇಕಾದರೆ ಮಾಡ್ಕೊಳ್ಬೋದು. ಇದು ಅಡ್ಮಿಟ್ ಕಾರ್ಡು ಕೂಡ ಅಲ್ಲ, ದಿಸ್ ಈಸ್ ನಾಟ್ ದ ಅಡ್ಮಿಟ್ ಕಾರ್ಡ್, ಗೊತ್ತಿರಲಿ. ಅಡ್ಮಿಟ್ ಕಾರ್ಡ್ ಮುಂದೆ ಬಿಡ್ತಾರೆ, ಅದನ್ನು ಬಿಟ್ಟ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದು ಇಷ್ಟೇ, ನಿಮ್ಮ ಒಂದು ಸಿಟಿ ಆಫ್ ಎಕ್ಸಾಮಿನೇಷನ್ ಎಲ್ಲಿ ಬರ್ತದ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೆ ಒಂದು ಲಿಂಕನ್ನು ಕೊಟ್ಟುಬಿಟ್ಟು ಹೇಳಿದ್ದಾರೆ. ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿದರೆ ನಿಮಗೆ ಅದು ಗೊತ್ತಾಗ್ತದೆ. ಇದು ಫಸ್ಟ್ ನೋಟಿಫಿಕೇಷನ್ ಫ್ರಮ್ ದ Jee-Main. ಮತ್ತು ನೀಟ್ ಆಸ್ಪಿರೆಂಟ್ಸ್ಗಳಿಗೆ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಅಂತಂದರೆ, ಇವತ್ತಿನಿಂದ 16ನೇ ತಾರೀಕಿನವರೆಗೆ ನಿಮ್ಮ ಕ್ಯಾಟಗರಿಯನ್ನು ಏನಾದರೂ ಚೇಂಜ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಅದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಗೊತ್ತಿರಲಿ. ಕ್ಯಾಟಗರಿಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನೀವೇನಾದರೂ ಫಸ್ಟು GM ಅಂತ ಇದ್ರಿ, ಈಗ ನಿಮ್ಗೆ ಗೊತ್ತಾಗಿದೆ ನಿಮ್ಮ ಕ್ಯಾಟಗರಿ ಇದೆ ಅಂತ ಹೇಳಿ, ಅದಕ್ಕೆ ಸರ್ಟಿಫಿಕೇಟು ಕೂಡ ಇರಬೇಕಾಗ್ತದೆ. ಯು ಹ್ಯಾವ್ ಟು ಅಪ್ಲೋಡ್ ದ ಕರೆಕ್ಟ್ ಸರ್ಟಿಫಿಕೇಟ್, ಸ್ಕ್ಯಾನ್ಡ್ ಕಾಪಿ ಆಫ್ ದ ಸರ್ಟಿಫಿಕೇಟ್. ನೀವೇನಾದರೂ ಫಾರ್ಮ್ ಫಿಲ್ ಮಾಡಬೇಕಾದ್ರೂ ತಪ್ಪನ್ನು ಮಾಡಿದ್ರಿ, ಮಿಸ್ಟೇಕನ್ನು ಮಾಡಿದ್ರಿ ಅಂತಂದರೆ ಈ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ, ಅದು ಕ್ಯಾಟಗರಿಯಲ್ಲಿ ಮಾತ್ರ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ 16ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿದ್ದಾರೆ. ಹಾಗೇನಾದರೂ ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತಂದರೆ ಕರೆಕ್ಷನನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ. ಒಂದು Jee-Main ಸಂಬಂಧಪಟ್ಟಿದ್ದು ಎಕ್ಸಾಮಿನೇಷನ್ ಸಿಟಿ ಬಗ್ಗೆ, ಎರಡನೇದು ನೀಟ್ ಕರೆಕ್ಷನಿಂದ ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ, ಅದು ಕ್ಯಾಟಗರಿಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.